ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಹೆಚ್ಚಾಗ್ತಾನೆ ಇದೆ ಆಕ್ರೋಶ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸುಬ್ಬಾರೆಡ್ಡಿ ಬೆಂಬಲಿಗರ ರೋಷಾವೇಶ. ಇನ್ನು ಸಿಎಂ ಡಿಕೆಶಿ ಹಾಗೂ ಹೈಕಮಾಂಡ್ ವಿರುದ್ಧ ಕೊತ ಕುದೀತಾ ಇದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ನಲ್ಲಿ ವಿನೂತನ ಪ್ರತಿಭಟನೆ. ಹಸಿ ಮೆಣಸಿನಕಾಯಿ ತಿನ್ನುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆ ನೀಡಿದೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಹೆಚ್ಚಾಗ್ತಾನೆ ಇದೆ ಆಕ್ರೋಶ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸುಬ್ಬಾರೆಡ್ಡಿ ಬೆಂಬಲಿಗರ ರೋಷಾವೇಶ. ಸಿಎಂ ಡಿಕೆಶಿ ಹಾಗೂ ಹೈಕಮಾಂಡ್ ವಿರುದ್ಧ ಕೊತ ಕುದೀತಾ ಇದ್ದಾರೆ. ಇನ್ನು ಕಾರ್ಯಕರ್ತರ ಆಕ್ರೋಶಕ್ಕೆ ಇಡೀ ಬಾಗೇಪಲ್ಲಿ ಈಗ ಬಂದ್ ಆಗಿದೆ. ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ಬಂದ್ ಮಾಡಿ ಕಾರ್ಯಕರ್ತರು ಕಿಚ್ಚನ್ನ ಹೊತ್ತಿಸ್ತಾ ಇದ್ದಾರೆ. ಇನ್ನು ಸಿಎಂ ಡಿಕೆಶಿ ಹಾಗೂ ಹೈಕಮಾಂಡ್ ವಿರುದ್ಧ ರೊಚ್ಚಿಗೆದ್ದಿರುವಂತದ್ದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಕರ್ತರ ಆಕ್ರೋಶಕ್ಕೆ ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಹಸಿ ಮೆಣಸಿನಕಾಯಿ ತಿನ್ನುವ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಸಿ ಮೆಣಸಿನಕಾಯಿ ತಿನ್ನುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಇಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಟೊಮ್ಯಾಟೊ ಹಾಗೆ ಮೆಣಸಿನಕಾಯಿಯನ್ನ ಇಟ್ಕೊಂಡು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ನಲ್ಲಿ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಒಂದ್ ಕಡೆ ಈಗಾಗಲೇ ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ಬಂದ್ ಮಾಡಿ ಕಾರ್ಯಕರ್ತರು ಕಿಚ್ಚನ್ನ ಹೊತ್ತಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ನಲ್ಲಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಹಸಿ ಮೆಣಸಿನಕಾಯಿಯನ್ನ ತಿನ್ನುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಇವರು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಈ ಕುರಿತು ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೊಡುವ ಮುಖಾಂತರ ಇಡೀ ತಾಲೂಕಿಗೆ ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅನ್ಕೊಂಡಿದ್ರು. ಆದ್ರೆ ಹೈಕಮಾಂಡ್ ಈಗ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಕಹಿ ಸುದ್ದಿಯನ್ನು ಕೊಟ್ಟಿದ್ದ ಮುಖಾಂತರ ಅವರಿಗೆ ಒಂದು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಏನು ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ನಡೀತಕ್ಕಂಥ ಬಂದ್ ಈಗಾಗಲೇ ಮುಂದುವರಿತಕ್ಕಂಥದ್ದು. ಏನು ಹಸಿಮೆಣಸಿನಕಾಯಿ ತಿನ್ನುವ ಮುಖಾಂತರ ಜನರು ತಮ್ಮ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಬಾಗೇಪಲ್ಲಿ ಶಾಸಕ 3 ಬಾರಿ ಗೆದ್ದು ಈಗ ಜನರ ಒಂದು ಮನ್ನಣೆಯನ್ನು ಗೆದ್ದಿದ್ದಾರೆ. ಹಾಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಈ ಬಾರಿ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ನಿರೀಕ್ಷೆ ಹುಸಿಯಾಗಿದೆ. ಹಾಗಾಗಿ ಇಡೀ ಕ್ಷೇತ್ರದಂತೆ ನಾವು ಹಸಿಮೆಣಸಿನಕಾಯಿನ ಹಂಚಿ ಹಸಿಮೆಣಸಿನಕಾಯಿ ತಿನ್ನೋದ್ರ ಮುಖಾಂತರ ನಮ್ಮ ಆಕ್ರೋಶನ ವ್ಯಕ್ತಪಡಿಸ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಮೋಸ ಮಾಡಿದೆ, 2 ಬಾರಿ ಮೋಸ ಮಾಡಿರ್ತಕ್ಕಂಥದ್ದು. ಕೊಟ್ಟರು ಮತ್ತೆ ಮಾತು ಕೊಟ್ಟಿದ್ರು. ಆದ್ರೆ ನಮ್ಗೆ 2ನೇ ಬಾರಿ ಕೂಡ ಈ ರೀತಿ ಮೋಸ ಮಾಡಿದ್ದಾರೆ. ಎಲ್ಲರೂ ಕೂಡ ಹಸಿಮೆಣಸಿನಕಾಯಿ ಕೈ ಹಿಡ್ಕೊಂಡು ಏನು ಹೈಕಮಾಂಡ್ಗೆ ಕೈ ಸುದ್ದಿ ನಾವು ಕೊಡ್ತೀವಿ, ನಮ್ಗೆ ಖಾರ ಸುದ್ದಿ ಕೊಟ್ಟಿದ್ದಾರೆ. ಹಾಗಾಗಿ ಖಾರ ಸುದ್ದಿ ಕೊಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಹಸಿಮೆಣಸಿನಕಾಯಿ ತಿಂದು ಅದನ್ನ ಗುಡಿಬಂಡೆ, ಚೇಳೂರು, ಬಾಗೇಪಲ್ಲಿ 3 ತಾಲೂಕು ಸಾವಿರಾರು ಕಾರ್ಯಕರ್ತರು ಬೀದಿಗಿಳಿದು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ರೆ ಯಾವ ರೀತಿ ಅಂದ್ರೆ ಸೀದಾ ಹೈಕಮಾಂಡ್ಗೆ ಈ ಒಂದು ಮಾಹಿತಿಯನ್ನು ತರಿಸಬೇಕು. ಯಾಕಂದ್ರೆ ಈ ರೀತಿಯಾಗಿ 3 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರಿಗೆ ಮೋಸ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಈ ಬಾರಿ ಆದ್ರೂ ಕೂಡ ಸಚಿವ ಸ್ಥಾನ ಕೊಡ್ಲೇಬೇಕಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಸದ್ಯಕ್ಕೆ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈ ರೀತಿ ಯಾಕೆ ಮೆಣಸಿನಕಾಯಿ ತಿಂತಾ ಇದ್ದೀರಾ? ನಮ್ಗೆ ಸುಬ್ಬಾರೆಡ್ಡಿ ಅವರು 3 ವರ್ಷ 3 ಸಾರಿ MLA ಆಗಿ ಫಸ್ಟ್ ಸಾರಿ ಗೆದ್ದಾಗ ಇಂಡಿಪೆಂಡೆಂಟ್ ಆಗಿದ್ರು ಸಹ ನಾವು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮಾಡಿದ್ವು. ಸಪೋರ್ಟ್ ಮಾಡಿದ ತಕ್ಷಣ ಮತ್ತೆ ಕಾಂಗ್ರೆಸ್ ಪಾರ್ಟಿ ಸೇರಿದಾಗ ನಾವು ಮತ್ತೆ ಗೆದ್ದಾಗ ಬಿಜೆಪಿ ಅವರು 50 ಕೋಟಿ ದುಡ್ಡು ಕೊಟ್ಟು ನಿಮ್ಗೆ ಮತ್ತೆ ಮಿನಿಸ್ಟರ್ ಕೊಟ್ಟು ನೀವು ಗೆಲ್ಲಿಸ್ತೀವಿ ಅಂತ ಆಶೆ ಆಮಿಷ ಕೊಟ್ಟಿದ್ರು ಸಹ ನಮ್ಮ ಸುಬ್ಬಾರೆಡ್ಡಿ ಅವರು ಇದಕ್ಕೆ ಹೋಗಿಲ್ಲ. ಹೋಗ್ದಿರಾ ಕಾಂಗ್ರೆಸ್ ಪಕ್ಷದಲ್ಲೇ ಸತತವಾಗಿದ್ರು.
ಮತ್ತೆ ಈ ಸಾರಿ ಗೆದ್ದಾಗ ಫಸ್ಟ್ ಟೈಮ್ ಅಲ್ಲಿ ನಿಮ್ಗೆ ಮಿನಿಸ್ಟ್ರಿ ಕೊಡ್ತಾ ಇದೀವಿ, ಏನೋ ಮಿಸ್ ಆಗಿದೆ, ಸೆಕೆಂಡ್ 2 ವರ್ಷಕ್ಕೆ ರೀಶಫಲ್ ಮಾಡ್ತೀವಿ, ಖಂಡಿತವಾಗಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು, ಪ್ಲಸ್ DK ಶಿವಕುಮಾರ್ ಹೇಳಿದ್ರು. ಆದ್ರೂ ಸಹ ಲಾಸ್ಟ್ ಮಿನಿಟ್ ಅಲ್ಲಿ ಈ ಕೈ ತಪ್ಪಿದ್ದಾರೆ. ಅದಕ್ಕೆ ನಾವು ಈ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಪ್ರತಿಭಟನೆ ಮಾಡ್ತಾ ಇದೀವಿ. ಹಾಗೂ ಮತ್ತೆ ಇನ್ನೊಂದು, ನಮ್ಮ ಈ ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆಯಲ್ಲಿ ಒಂದಿದ್ದಾಗ 11 ಕ್ಷೇತ್ರದಲ್ಲಿ 10 ಕ್ಷೇತ್ರ ಬೇರೆ ಪಕ್ಷ ಬಂದ್ರು ಸಹ ಬಾಗೇಪಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ್ಕೊಂಡ್ ಬಂದಿದ್ದ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇಷ್ಟೊತ್ತಿಗೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಒಂದು ಸಾರಿ ಕೂಡ ಮಿನಿಸ್ಟರ್ ಪದವಿ ಕೊಟ್ಟಿಲ್ಲ ಕಾಂಗ್ರೆಸ್ ಅವರು. ನಾವು ಹೇಳಿಲ್ವಾ, 10 ಕ್ಷೇತ್ರ ಸೋತಿದ್ರು ಸಹ ಬಾಗೇಪಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ಕೊಂಡ್ ಬಂದಿದ್ದೀವಿ. ನಾವು ಅಷ್ಟು ಪ್ರಾಂಪ್ಟ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಬಾಗೇಪಲ್ಲಿ ಕ್ಷೇತ್ರದವರು. ಆದ್ರೂ ಸಹ ಬಾಗೇಪಲ್ಲಿ ಕ್ಷೇತ್ರನ ಕಾಂಗ್ರೆಸ್ ಪಾರ್ಟಿ ಕಡೆಗಣಿಸ್ತಾ ಇದೆ. ಇದಕ್ಕೆಲ್ಲ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ, ಬಂದ್ ಮಾಡಿದ್ದೀವಿ. ಇನ್ನು ಮುಂದೆ ನಮ್ಗೆ ಸುಬ್ಬಾರೆಡ್ಡಿ ಅವರಿಗೆ ತಕ್ಷಣ ಮಿನಿಸ್ಟ್ರಿ ಕೊಟ್ಟು ಮುಂದೆ ಹೋಗ್ಬೇಕು ಅಂತ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸರ್, ಕೆಲವ್ರ ಕಡೆ ಎಲ್ಲ ಬಲವಂತಾಗಿ ಬಾಕ್ಲಾಗ್ತಾ ಇದ್ದಾರೆ. ಸರ್, ಯಾರು ಕೂಡ ಬಾಕ್ಲಾಗಿಸ್ತಾ ಇಲ್ಲ. ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಅಂಗಡಿಗಳನ್ನು ಅವರವರೇ ನಮ್ಮ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಬೇಕು ಅಂತೇಳಿ ಅವರೇ ಶಾಂತಿಯುತವಾಗಿ ಮಾಡಿದ್ದಾರೆ. ಸೊ ಇವತ್ತು ಬಂದು ಯಶಸ್ವಾಗುತ್ತೆ. ಈ ರೀತಿಯಾಗಿ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಮುಂದಿನ ತಮ್ಮ ಹೋರಾಟ ಏನು? ನಾವು ಈ ಸತಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ 3 ತಾಲೂಕು ಇವತ್ತು ಬಂದ್ ಮಾಡಿದ್ವಿ. ನಮ್ಮ SN ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಏನಾದ್ರು ಕೊಡದೇ ಇದ್ರೆ ಬಾಗೇಪಲ್ಲಿಯಿಂದ 10,000 ಜನ KPCC ಕಚೇರಿಗೆ ಹೋಗಿ ಒಂದು ಮುತ್ತಿಗೆ ಹಾಕೋದಂತೂ ಮಾಡ್ತೀವಿ ಸರ್. ಇದಿಷ್ಟು ಇಲ್ಲಿನ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಏನು ಈ ರೀತಿ ಮೆಣಸ್ಕಾಯಿ ತಿನ್ನೋದ್ರ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಕೈ ಸಿದ್ದು ಕೊಡ್ತೀವಿ, ನಮ್ಮ ಸಚಿವರು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ನಾವು 10,000 ಜನ ಹೋಗಿ ಆಗ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಕಾರ್ಯಕರ್ತರು ರಾಜಪ್ಪ